ಎವ್ರಿವನ್, ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ. ಮನಸ್ಸಲ್ಲದ ಮದುವೆ ಕಥೆಯ ಮುಂದುವರೆದ ಭಾಗ. ಅದಕ್ಕೂ ಮೊದಲು ನನ್ನ ಕಥೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಹೊಸಬರಿದ್ದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಇದರಿಂದ ನನ್ನೆಲ್ಲ ಕಥೆಗಳ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ. ಸೊ ಬನ್ನಿ ಕಥೆಯ ಮುಂದುವರೆದ ಭಾಗನ ನೋಡೋಣ. ಎಪಿಸೋಡ್ 68. ಇಂದಿನ ಸಂಚಿಕೆಯಲ್ಲಿ ಸುಧಾ ಅವರು ಹೋಗುತ್ತಿದ್ದ ಮಗನನ್ನು ನೋಡುತ್ತಾ ಅವನಿಗೆ ತುಂಬ ಸ್ಟ್ರೆಸ್ ಆಗ್ತಿದೆ, ಎಲ್ಲ ಜವಾಬ್ದಾರಿ ನಿಭಾಯಿಸೋಕೆ ಕಷ್ಟ ಆಗ್ತಿದೆ ರಮೇಶ್ ಎಂದರು ಬೇಜಾರಿನಲ್ಲಿ. ಮುಂದೆ ಅವನ ಕೆಲಸ ಕಡಿಮೆ ಆದರೆ ಪಾಪ ಹುಡುಗಿ ಜೊತೆ ಹೋಗಿರೋನು ಎಂದರು. ರಮೇಶ್, ನೀನು ಹೇಳೋದು ಕರೆಕ್ಟ್ ಅನಿಸುತ್ತೆ ಎಂದು ಸುಮ್ಮನಾದರು. ಆದಿ ತನ್ನ ರೂಮ್ನಲ್ಲಿ ಕಣ್ಣು ಬಿಟ್ಟು ನೋಡುತ್ತಿದ್ದ ಹುಡುಗನಿಗೆ ಈಗ ಗಿಲ್ಟ್ ಕಾಡೋಕ್ಕೆ ಶುರುವಾಯಿತು. ತಾನು ಹಾಗೆ ಎಲ್ಲ ಜವಾಬ್ದಾರಿ ತಗೋತೀನಿ ಎಂದು ಮಾತು ಕೊಡಬಾರ್ದಿತ್ತು ಎಂದು ಹಾಗೆ ನೆನೆದು ನಿದ್ದೆಗೆ ಜಾರಿದ. ಬೆಳಿಗ್ಗೆ ಸುಮಾರಿಗೆ ಆದ್ಯ ಕಾಲ್ ಬಂತು. ಆದಿ ಒಂದೇ ರಿಂಗ್ಗೆ ರಿಸೀವ್ ಮಾಡಿ ಹಲೋ ಎಂದ. ಆ ಕಡೆಯಿಂದ ಗುಡ್ ಮಾರ್ನಿಂಗ್, ಇನ್ನೂ ಎದ್ದಿಲ್ವಾ ಎಂದಳು. ಆದಿ ಗುಡ್ ಆಫ್ಟರ್ನೂನ್ ಆದ್ಯ ಎಂದು ಲಂಚ್ ಆಯ್ತಾ ಎಂದ. ಆದ್ಯ ನಗುತ್ತಾ ಪರವಾಗಿಲ್ವೇ, ನಮ್ಮಿಬ್ಬರ ರೊಟೇಟಿಂಗ್ ಟೈಮ್ ಡಿಫ್ರೆನ್ಸ್ ಗೊತ್ತಾಗಿದೆ ಎಂದಳು. ಆದಿ ಮರೆತಿದ್ರೆ ಅಲ್ವಾ ಕ್ಯಾಂಡಿ, ಹೇಗಿದೆ ಜಾಗ ಎಂದ. ಆದಿ ಇಲ್ಲಿಂದ ನಾನು ಬರೋಕ್ಕೆ ಮೇ ಬಿ 15 ಡೇಸ್ ಆಗ್ಬೋದು. ಇಲ್ಲಿ ತುಂಬ ಸ್ಕೂಲ್ಗಳಿವೆ, ಆದರೆ ನಮ್ಮ ಆಪೋಸಿಟ್ ಸೋಲಿಸ್ಬೇಕು ಅಂದರೆ ಎಲ್ಲ ರೌಂಡ್ಸ್ ಕ್ಲಿಯರ್ ಮಾಡಬೇಕು ಎಂದಳು. ಆದಿ ಎಸ್, ನೀನು ಖಂಡಿತ ಮಾಡ್ತೀಯ ಎಂದ. ಆದರೆ ಈ ಬಾರಿ ಸ್ವಲ್ಪ ಕ್ರಿಟಿಕಲ್ ಇದೆ ಆದಿ ಎಂದಳು. ಆದಿ ಏನಾಯಿತು ಎಂದ ತುಸು ಗಂಭೀರವಾಗಿ. ಅದು ನಾವು ಚೈನೀಸ್ ಸ್ಕೂಲ್ ಸೋಲಿಸೋದರ ಜೊತೆಗೆ ಇಂಟರ್ನ್ಯಾಷನಲ್ ಜಾಕ್ಸನ್ ಸ್ಕೂಲ್ಗೆ ಕಾಂಪಿಟೇಟರ್ ಆಗಿ ನಿಲ್ತೀವಿ. ಅಲ್ಲಿ ನನಗೆ ಡೌಟ್ ಇದೆ ಆದಿ, ಅದೊಂದು ತುಂಬ ಪಾಪ್ಯುಲರ್ ಸ್ಕೂಲ್ ಎಂದಳು. ಆದಿ ಎದ್ದು ಭಯ ಪಡಬೇಡ, ಚೆನ್ನಾಗಿ ಆಡು, ಭಯ ಇದ್ದರೆ ಮೊದಲೇ ಸೋಲ್ತೀಯ ಎಂದ. ಮೈಕಲ್ ಸರ್ ಬರ್ತಿದ್ದಾರೆ ಇಲ್ಲಿಗೆ ಎಂದಳು. ಆದಿ ಗೊತ್ತು ಎಂದ. ಆದಿ ಇನ್ನೊಂದು ವಿಷಯ ಕೇಳ್ಪಟ್ಟೆ, ಇಲ್ಲಿ ಜಾಕ್ಸನ್ ಸ್ಕೂಲ್ನಲ್ಲಿ ಚೀಟ್ ಮಾಡಿ ಗೆಲ್ತಾರೆ ಅಂತ, ಅದರಲ್ಲೂ ಹುಡುಗಿರಂದರೆ ಸ್ವಲ್ಪ ಮಿಸ್ಬಿಹೇವ್ ಮಾಡ್ತಾರಂತೆ ಎಂದಳು. ಅದು ನನ್ನ ರೂಲ್ಸ್ ಬ್ರೇಕ್ ಮಾಡೋ ಹಾಗೆ ಮಾಡುತ್ತೆ ಅನಿಸುತ್ತೆ ಎಂದಳು ಕೋಲ್ಡ್ ವಾಯ್ಸ್ನಲ್ಲೇ. ಆ ಮಾತು ಕೇಳಿದ ತಕ್ಷಣ ಆದಿ ಕಣ್ಣಿನ ಲುಕ್ಕು ಶಾರ್ಪ್ ಆಯಿತು. ನಿಂಗ್ಯಾರು ಹೇಳಿದ್ದು ಎಂದ ಸೀರಿಯಸ್ ಆಗಿ. ಇಲ್ಲಿ ಸುಮಾರು ಜನ ಹಾಗೆ ಹೇಳ್ತಿದ್ದಾರೆ, ಅದರಲ್ಲೂ ಹುಡುಗಿರ ಅನುಭವದಲ್ಲಿ ಹೇಳ್ತಿದ್ದಾರೆ. ಯಾರೋ ಸಲ್ಮಾನ್ ಅಂತೆ, ಅವನನ್ನು ಗೆಲ್ಲೋದು ಕಷ್ಟ, ನೀನು ಅಲ್ಲಿ ಕ್ವಿಟ್ ಮಾಡುವ ಅಂತ ಮಾಸ್ಟರ್ ಹೇಳ್ತಿದ್ದಾರೆ. ಏನು ಮಾಡಲಿ? ಐ ಡೋಂಟ್ ನೋ ಎಂದಳು. ಆದಿ ಡೋಂಟ್ ವರಿ, ಅದೇನು ಇರಲ್ಲ, ನೀನು ಫೈಟ್ ಮಾಡ್ತೀಯ ಅಂದರೆ ಯು ಕ್ಯಾನ್ ಡೂ, ಯಾರಿಗೂ ಹೆದರಬೇಡ ಎಂದು ಕೂಲಾಗಿ ಓಕೆ, ನೀನು ನಿನ್ನ ಕಡೆ ಗಮನ ಕೊಡು ಓಕೆನಾ ಕ್ಯಾಂಡಿ ಎಂದ ಸಾಫ್ಟಾಗಿ. ಎಸ್ ಆದಿ ಎಂದು ಮಿಸ್ ಯು ಆದಿ ಎಂದಳು ಅವಳು ಕೂಡ ಸಾಫ್ಟಾಗಿ. ಈ ಕಡೆ ಆದಿ ಮುಖದಲ್ಲಿ ಗಿಲ್ಟ್ ತುಂಬ ಕಾಣ್ತಿತ್ತು. ಏನು ರಿಯಾಕ್ಟ್ ಕೊಡದೆ ಓಕೆ ಬಾಯ್ ಎಂದ. ಆದ್ಯ ಸಣ್ಣ ಕಣ್ಣು ಮಾಡಿ ಶಿವನಿಗೆ ಮಿಸ್ ಯು ಟು ಅನ್ನೋಕ್ಕೂ ಬರಲ್ವಾ, ಬ್ಯಾಡ್ ಮ್ಯಾನರ್ಸ್ ಎಂದುಕೊಂಡಳು. ಅಲ್ಲಿ ತನ್ನ ಐಡೆಂಟಿಟಿ ನಕ್ಷತ್ರ ಎಂದು ಕೊಟ್ಟಿದ್ದರಿಂದ ದಿನಕ್ಕೆ 2 ಮ್ಯಾಚ್ ಅಷ್ಟೇ, ಅದು ಕೂಡ ರಾತ್ರಿ ಸಮಯದಲ್ಲಿ. ಆ ದಿನದ ಮ್ಯಾಚ್ ತುಂಬ ಚೆನ್ನಾಗಿ ಆಡಿದ್ಲು. ಅವಳಿಗೆ ಇಷ್ಟು ವರ್ಷ ಕಲಿತ ಅಷ್ಟು ವಿದ್ಯೆನ ಈಗ ಪ್ರಯೋಗ ಮಾಡುವ ಸಮಯ ಬಂದಿತ್ತು. ಹಾಗಾಗಿ ತನ್ನ ಬಲನ ಪರೀಕ್ಷಿಸಿಕೊಳ್ಳೋಕೆ ರೆಡಿಯಾಗಿದ್ಲು. ಇತ್ತ ಆದಿ ಕೂಡ ಫಾರಿನ್ಗೆ ಹೋಗ್ತಾನೆ. ಪ್ರತಿದಿನ ಇಬ್ಬರು ಸ್ವಲ್ಪ ಸಮಯ ಮಾತಾಡಿ ಅವತ್ತಿನ ಮ್ಯಾಚ್ ಬಗ್ಗೆ ಡಿಸ್ಕಸ್ ಮಾಡಿದ್ರು. ಆದ್ಯ ಹೋಗಿ 14 ದಿನ ಕಳೆದಿತ್ತು. ಅಲ್ಲಿ ಅವಳು ಹೇಳಿದ್ದಂತೆ ಅವತ್ತಿನ ಮ್ಯಾಚ್ನಲ್ಲಿ ಅವಳ ಎದುರಾಳಿ ಸ್ಕೂಲ್ ಚೈನೀಸ್ ಸ್ಕೂಲ್ನ ಸೋಲಿಸಿದ್ಲು. ಫೈನಲಿ ಹುಡುಗಿಗೆ ತುಂಬ ಖುಷಿ ಆಗೋದರ ಜೊತೆಗೆ ಮುಂದೆ ಎದುರಾಗಿದ್ದು ಇಂಟರ್ನ್ಯಾಷನಲ್ ಜಾಕ್ಸನ್ ಸ್ಕೂಲ್. ಅವತ್ತು ಆದಿಗೆ ಕಾಲ್ ಮಾಡಿದಾಗ ನಾಳೆ ಆ ಸ್ಕೂಲ್ ಆಪೋಸಿಟ್ ಫೈಟ್ ಇದೆ ಆದಿ ಎಂದಳು. ಆದಿ ಡೋಂಟ್ ವರಿ, ಹೆದರಬೇಡ,
ನೀನು ಧೈರ್ಯವಾಗಿ ಆಡು ಎಂದು ಮುಗುಳ್ನಗುತ್ತಾ ಯಾವತ್ತೂ ರೂಲ್ಸ್ ಬ್ರೇಕ್ ಮಾಡಬೇಡ, ಕೋಪಕ್ಕೆ ಬುದ್ಧಿ ಕೊಡಬೇಡ, ಗೊತ್ತಾಯ್ತಾ ಎಂದ. ಆದ್ಯ ನಗುತ್ತಾ ತುಂಬ ಚೆನ್ನಾಗಿ ತಿಳ್ಕೊಂಡಿದ್ಯಾ ಆದಿ ಎಂದಳು. ಆದಿ ಮತ್ತೆ ನಾನು ನೋಡಿಲ್ವಾ ಅವತ್ತು ಪಾರ್ಟಿನಲ್ಲಿ ಎಂದ. ಆದ್ಯ ಯಾವ ಪಾರ್ಟಿ ಆದಿ ಎಂದಳು. ಆದಿ ನೀನು ಕ್ಲಬ್ಗೆ ಯಾರನ್ನು ನೋಡೋಕೆ ಹೋದಾಗ ಹುಡ್ಗ ನಿನ್ನ ಬಳಿ ಮಿಸ್ಬಿಹೇವ್ ಮಾಡ್ದ ಅಂತ ಏನು ಮಾಡಿದೆ ಅನ್ನೋದನ್ನು ನಾನು ನೋಡಿದ್ದೀನಿ ಎಂದ. ಆದ್ಯ ಹೌದು, ನೀನು ನೋಡಿದ್ಯಾ ಎಂದಳು ಆಶ್ಚರ್ಯದಲ್ಲಿ. ಆದಿ ನಾನು ಅಲ್ಲಿಗೆ ಬಂದಿದ್ದೆ, ಬಟ್ ಏನೋ ಗಲಾಟೆ ಆದ ಶಬ್ದ ಕೇಳಿ ಅಲ್ಲಿಗೆ ಬಂದರೆ ಅಲ್ಲಿ ನೀನು ಅವನ ಕೈ ನುಲ್ಚಿ ಬೆನ್ನಿಗೆ ಗುದ್ದಿ ಇಕ್ಕ ಮುಗ್ಗ ಕೊಟ್ಟಿದ್ದು ನೆನಪಿದೆ ಎಂದ. ಆದ್ಯ ನಗುತ್ತಿದ್ದವಳು ಸಡನ್ ಆಗಿ ಸೈಲೆಂಟಾಗಿ ನಿಟ್ಟುಸಿರುಬಿಟ್ಟು, ಯಾಕೋ ಆದಿ, ನಾನು ಮೊದಲಿನ ಆದ್ಯ ಆಗಿ ಉಳಿದಿಲ್ಲ. ಆ ಡ್ರಗ್ಸ್ ಇನ್ಸಿಡೆಂಟ್ ನಡೆದಾಗಿಂದನೂ ಏನೋ ಒಂಥರ ಫೀಲ್ ಎಂದಳು. ಆದಿ ಮನದಲ್ಲಿ ನಿನ್ನ ಮನದಲ್ಲಿ ಇದ್ದ ಭಯ ಮರೆತಿದ್ದೆ, ಅದನ್ನು ಎಚ್ಚರಿಸಿದ್ದು ಈ ರಾಸ್ಕಲ್ ಅಷ್ಟೆ. ಬಟ್ಟು ನೀನು ಸಿಂಚು ಹಾಕಿದಾಗ ತುಂಬ ಸಫರ್ ಆಗಿದೆ ಆದ್ಯ, ಅದಕ್ಕೆ ಈಗ ಅದು ನಿನ್ನ ಕಾಡುತ್ತಿದೆ ಎಂದುಕೊಂಡ. ಆದಿ ಸುಮ್ಮನೆ ಏನೋ ನೆನೆಯುತ್ತಾ ಸುಮ್ಮನೆ ಆಗಿದ್ದ. ಆದ್ಯ ಆದಿ ಏನಾಯಿತು, ಬೇಜಾರಾಯ್ತಾ ಎಂದಳು. ಆದಿ ನಥಿಂಗ್, ಒಮ್ಮೊಮ್ಮೆ ಯಾವಾಗಲೂ ಸಫರ್ ಆಗಿದ್ದು ಮನಸ್ಸಲ್ಲೇ ಇರುತ್ತೆ, ಅದು ನಮ್ಮ ವೀಕ್ ಮೈಂಡ್ನ ಎಚ್ಚರಿಸಿ ನಮ್ಮನ್ನು ಇನ್ನೂ ಹೆಚ್ಚು ದುರ್ಬಲರನ್ನಾಗಿ ಮಾಡುತ್ತೆ. ಸೊ ನೀನು ಅದೇನು ಅಂದ್ಕೋಬೇಡ, ಯು ಶುಡ್ ಫೈಟ್. ಏನೇ ಆದರೂ ನಿನ್ನ ಜೊತೆ ನೀನು ಆದಿ ಇದ್ದಾನೆ ಅನ್ನೋದನ್ನು ಮರಿಬೇಡ ಎಂದ. ಆದ್ಯ ಎಸ್ ಆದಿ ಎಂದು ಅಲ್ಲಿಗೆ ಬಂದವರ ಬಗ್ಗೆ ಹೇಳುತ್ತಾ ಸ್ವಲ್ಪ ಸಮಯ ಮಾತಾಡಿ, ಆದಿ ರಾತ್ರಿ ಆಗಿದೆ, ಹೋಗಿ ಮಲಗಿ, ಗುಡ್ ನೈಟ್ ಎಂದಳು. ಆದಿಗೆ ಅವಳ ವಾಯ್ಸ್ ಕೇಳುತ್ತಿದ್ದರೆ ಫೋನ್ ಇಡೋ ಮನಸ್ಸು ಬರಲಿಲ್ಲ. ಆದಿ ನಿಧಾನಕ್ಕೆ, ಆದ್ಯ ನೀನು ಹಾಗೆ ಸ್ವಲ್ಪ ಹೊತ್ತು ಮಾತಾಡು, ಅಕಸ್ಮಾತು ನಾನೇನಾದರೂ ನಿನ್ನ ಮಾತಿಗೆ ರಿಪ್ಲೈ ಮಾಡಿಲ್ಲ ಅಂದರೆ ನಾನು ಮಲಗಿದ್ದೀನಿ ಅಂತ ನೀನೇ ಫೋನ್ ಕಟ್ ಮಾಡಿಬಿಡು ಪ್ಲೀಸ್ ಎಂದು ಅಂದಾಗೆ ನಾನು ಇಲ್ಲೇ ಲಂಡನ್ನಲ್ಲಿದ್ದೀನಿ ಎಂದ. ಆದ್ಯ ವಾಟ್, ಏನು ನೀನು ಲಂಡನ್ನಲ್ಲಿದೆಯಾ ಎಂದಳು ಖುಷಿನಲ್ಲಿ. ಆದಿ ನಾಳೆ ಆಗಲ್ಲ, ನಾಡಿದ್ದು ಮೀಟ್ ಆಗ್ತೀನಿ, ನಾನೇ ಬರ್ತೀನಿ ಎಂದ. ಆದ್ಯ ನಗುತ್ತಾ ರಿಯಲಿ ಎಂದಳು. ಆದಿ ಎಂದು ತುಂಬ ಟಯರ್ಡ್ ಆಗಿದ್ದೀನಿ, ಪ್ಲೀಸ್ ಹಾಗೆ ಮಾತಾಡ್ತಿರು ಎಂದ. ಆದ್ಯ ನಗುತ್ತಾ ಮಾತಾಡುವ ಹುಡುಗಿ ಮಾತಿಗೆ ಆದಿ ಫೋನ್ನ ತನ್ನ ಎದೆ ಮೇಲೆ ಇಟ್ಟು ಹಾಗೆ ನಿತ್ಯಕ್ಕೆ ಜಾರಿದ. ಆದ್ಯ ಸ್ವಲ್ಪ ಸಮಯದ ನಂತರ ಆದಿ ಎಂದಳು. ಅವನು ಮಾತಾಡದೇ ಇದ್ದಿದ್ದು ನೋಡಿ, ಐ ಲವ್ ಯು ಸೋ ಮಚ್ ಆದಿ, ನಿನ್ನ ನಾನು ತುಂಬ ತುಂಬ ಮಿಸ್ ಮಾಡ್ಕೋತಿದ್ದೀನಿ, ಕಮ್ ಸೂನ್ ಎಂದು ಫೋನ್ನಲ್ಲೇ ಕಿಸ್ ಮಾಡಿ ಕಾಲ್ ಕಟ್ ಮಾಡಿದ್ಲು. ನೆಕ್ಸ್ಟ್ ಡೇ ಮಾರ್ನಿಂಗ್ ಫೈನಲಿ ಟೂರ್ನಿಮೆಂಟ್ ಫಿನಿಷಿಂಗ್ ಡೇ ಬಂದೇ ಬಿಡುತ್ತೆ. ಆದ್ಯಗೆ ಫಸ್ಟ್ ಟೈಮ್ ಹೀಗೆ ಪಾರ್ಟಿಸಿಪೇಟ್ ಮಾಡ್ತಿರೋದು. ಈಗಾಗಲೇ ತುಂಬ ಜನಗಳನ್ನು ಸೋಲಿಸಿ ಗೆದ್ದಿದ್ದರಿಂದ ಕಾನ್ಫಿಡೆನ್ಸ್ ಜಾಸ್ತಿ ಇತ್ತು, ಬಟ್ ಮನಸ್ಸಲ್ಲೇ ಸ್ವಲ್ಪ ಭಯನೂ ಇತ್ತು. ಎಲ್ಲಿ ಕೋಪದಲ್ಲೇ ರೂಲ್ಸ್ ಬ್ರೇಕ್ ಮಾಡಿಬಿಡ್ತೀನೋ ನಾನು ಅನ್ನೋ ಭಯ ಕೂಡ ಕಾಡೋದು. ಆದ್ಯ ತಮ್ಮ ಐಡೆಂಟಿಟಿ ಮುಚ್ಚಿಡುವುದಕ್ಕೆ ಎಂದಿನಂತೆ ಬ್ಲ್ಯಾಕ್ ಮಾಸ್ಕ್ ಹಾಕಿ ತನ್ನ ಸರದಿಗಾಗಿ ಕಾದು ಕೂತಿದ್ಲು. ಆದ್ಯ ಹೆಸರನ್ನು ನಕ್ಷತ್ರ ಎಂದೇ ಕೊಟ್ಟಿದ್ದರಿಂದ ಅವಳ ಹೆಸರು ಅನೌನ್ಸ್ ಆಯಿತು. ಅವಳಿಗೆ ಎದುರಾಗಿ ನಿಂತವನು ಇಂಟರ್ನ್ಯಾಷನಲ್ ಜಾಕ್ಸನ್ ಸ್ಕೂಲ್. ಆದ್ಯಗೆ ಮೊದಲೇ ಇನ್ಫಾರ್ಮೇಷನ್ ಸಿಕ್ಕಂತೆ ಸಲ್ಮಾನ್ ಎನ್ನುವ ಹುಡುಗ ಎದುರಾದ. ಅವನು 20 ವರ್ಷದಿಂದನೂ ಆ ಸ್ಕೂಲ್ನ ಬಿಗ್ ಸೀನಿಯರ್ ಎಂದು ಹೆಸರು ಮಾಡಿದ. ಸಲ್ಮಾನ್ ತುಂಬ ಆಟಿಟ್ಯೂಡ್ ಮನುಷ್ಯ, ಹಾಗೆ ಕನ್ನಿಂಗ್ ಕೂಡ. ಅವನು ಕುತಂತ್ರ ಬುದ್ಧಿಯಿಂದ ಸೋಲಿಸುವ ಕಲೆ ಕಲಿತಿದ್ದ. ಆದ್ಯ ಯಾವಾಗಲೂ ನೇರವಾಗಿ ಕಲಿತಿದ್ದು ಶಿಸ್ತು, ಸಂಯಮ ಇಂಥ ಒಂದು ಸರ್ಕಲ್ನಲ್ಲೇ ಕಲಿತಿದ್ದಳು. ಅವರ ಮರ್ಮ ಇವಳಿಗೆ ಮೊದಲೇ ಗೊತ್ತಿದ್ದರಿಂದ ನೇರವಾಗಿ ಫೈಟ್ ಮಾಡುವ ಹುಡುಗಿ ಚೆನ್ನಾಗೇ ಫೈಟ್ ಮಾಡಿದ್ಲು. ಬಟ್ ಸಲ್ಮಾನ್ಗೆ ತುಂಬ ಹರ್ಟ್ ಆಯಿತು. 1 ಗಂಟೆ ಆದರೂ ಮ್ಯಾಚ್ ಮುಗಿಯೋದನ್ನು ನೋಡಿ, ಈ ಹುಡುಗಿ ನನ್ನ ಕಾಂಪಿಟೇಟರ, ನನಗೆ ಆಫ್ಟರ್ ಆಲ್ ಒಂದು ಹುಡುಗಿ ಟಕ್ಕರ್ ಕೊಡೋದು ಅಂದರೆ ಏನು ಎಂದು ಯೋಚಿಸಿ ಆದ್ಯ ಪಂಚನ ಸುಮಾರಾಗಿ ತಿಂದ. ಆದರೆ
ಆದ್ಯ ಫೈಟಿಂಗ್ ಸ್ಕಿಲ್ನ ನೋಡುತ್ತಿದ್ದುದು ಮಾತ್ರ ಒಂದು ಶಾರ್ಪ್ ಲುಕ್ ಇರುವ ವ್ಯಕ್ತಿ. ಅವನ ಮುಂದೆದ್ದ ಕ್ಯಾಮರಾದಲ್ಲಿ ನೋಡುತ್ತಾ ಅವಳು ಕೊಡುವ ಒಂದೊಂದು ಪಂಚ್ಗೂ ಮೆಚ್ಚುಗೆ ವ್ಯಕ್ತಪಡಿಸುವ ಕಣ್ಣುಗಳು ಬ್ರೈಟ್ ಆಗಿದ್ದವು. ಆಲ್ಮೋಸ್ಟ್ 1.5 ಗಂಟೆ ಕಳೆಯುತ್ತಾ ಬಂದರೂ ಅವಳು ಸೋಲದೆ ಸಲ್ಮಾನ್ಗೆ ಚೆನ್ನಾಗಿ ಮಣ್ಣು ಮುಕ್ಕಿಸುವ ಹಂತದಲ್ಲಿದ್ಲು. ಇದರಲ್ಲಿ ಒಂದು ರೂಲ್ಸ್ ಇತ್ತು. ಲಾಸ್ಟ್ ಫೈಟ್ ಆಗಿದ್ರಿಂದ ಅವ್ರು ಹಾಕಿದ್ದಂಥ ಮಾಸ್ಕ್ ಯಾರಾದರೂ ಎದುರಾಳಿ ಕಳ್ಚಿದ್ರೆ ಅವರು ಸೋತ ಲೆಕ್ಕ ಆಗಿತ್ತು. ಸೊ ಈಗ ಸಲ್ಮಾನ್ ದೃಷ್ಟಿ ಮಾಸ್ಕ್ ಮೇಲೆ ಹೋಯಿತು. ಆದ್ಯ ತುಂಬ ಹುಷಾರು. ಅವನ ಕೈಗೆ ಅವಳನ್ನು ಟಚ್ ಕೂಡ ಮಾಡಿದಂತೆ ಹೊಡೆದಿದ್ಲು. ಅಲ್ಲಿದ್ದವರೆಲ್ಲ ಈಗ ನಕ್ಷತ್ರ ಹೆಸರನ್ನು ಕೂಗೋಕ್ಕೆ ಶುರು ಮಾಡಿದ್ದು ಸಲ್ಮಾನ್ಗೆ ಸಹಿಸೋಕ್ಕಾಗಲಿಲ್ಲ. ಸಲ್ಮಾನ್ ಬೈ ಮಿಸ್ ಆಗಿ ಅವಳ ಮಾಸ್ಕ್ ತೆರೆಯೋ ಬರದಲ್ಲಿ ಅವಳ ಕುತ್ತಿಗೆಯಲ್ಲಿದ್ದ ಚೈನ್ ಟಚ್ ಮಾಡಿದ್ದ. ಆದ್ಯ ಸಡನ್ ಆಗಿ ಅದನ್ನು ಪ್ರೊಟೆಕ್ಟ್ ಮಾಡುವ ರೀತಿ ಟೀ ಶರ್ಟ್ ಒಳಗೆ ಹಾಕಿಕೊಳ್ಳೋದು ನೋಡಿದ ಸಲ್ಮಾನ್ ಮನದಲ್ಲೇ ಅವಳ ವೀಕ್ ಪಾಯಿಂಟ್ ಇದ್ದ ಎಂದು ತಿಳಿದು ಮರ್ಮದ ನಗುಚಲ್ಲಿ ಬೇಕೆಂದೇ ಆದ್ಯ ಕೊರಳಲ್ಲಿ ಇದ್ದ ಅವಳ ತಾಳಿಗೆ ಕೈ ಹಾಕಿದ್ದ. ಇಷ್ಟೊತ್ತು ತುಂಬ ಕಾನ್ಫಿಡೆನ್ಸ್ನಲ್ಲಿದ್ದ ಆದ್ಯ ಶಾಕ್ನಲ್ಲೇ ಕಣ್ಣು ಹಗಲ ಮಾಡಿ ಅವನು ಕೇಳುವಾಗ ಆಗಿದ್ದ ಗಾಯನೂ ಲೆಕ್ಕಿಸದೆ ಆ ತಾಳಿಗಾಗಿ ಅವನ ಕೈ ಹಿಡಿಯಲು ಹೋಗುವ ಹುಡುಗಿನ ನಡು ಬಳಸಿ ತುಂಬ ಕೆಟ್ಟದಾಗಿ ಬಿಹೇವ್ ಮಾಡಿದ. ಆದ್ಯ ಸಡನ್ ಆಗಿ ಪ್ಯಾನಿಕ್ ಆಗಿದ್ಲು. ಅವಳಿಗಿದ್ದ ಮಾನಸಿಕ ನೋವು ಹೀಗೆ ಯಾರಾದರೂ ಹುಡುಗರು ಅವಳ ಬಳಿ ತಪ್ಪಾಗಿ ನಡ್ಕೊಂಡ್ರೆ ಅವಳಲ್ಲಿ ಇರುವ ಧೈರ್ಯ ಎಲ್ಲ ಕುಸಿದು ಅವಳ ಮನದಲ್ಲಿ ಇನ್ಸೆಕ್ಯೂರ್ ಕಾಡೋದು. ಇದನ್ನು ನೋಡಿದ ಸಲ್ಮಾನ್ ಕನ್ನಿಂಗ್ ಸ್ಮೈಲ್ ಮಾಡಿ ಆದ್ಯ ಕಡೆ ಕೆಟ್ಟದಾಗಿ ನೋಡುತ್ತಾ ಅವಳ ಬ್ಯಾಕ್ ಬೇಕೆಂದೇ ಹಿಡಿದು ಅವಳ ಕಾನ್ಸಂಟ್ರೇಷನ್ ಕಳ್ಕೊಳ್ಳೋ ಹಾಗೆ ಮಾಡಿದ್ದ. ಆದ್ಯ ಇದಾಗಲೇ ಅದೇ ಬ್ಯಾಡ್ ಟಚ್ಚಿಂದ ಸಫರ್ ಆಗುತ್ತಿದ್ದರಿಂದ ವೀಕ್ ಆದ್ಲು. CCTVನಲ್ಲಿ ನೋಡುತ್ತಿದ್ದ ಶಾರ್ಪ್ ಕಣ್ಗಳಲ್ಲಿ ಈಗ ಕೊಲ್ಲುವ ನೋಟ ಬೀರಿ ಎದ್ದು ಬಿರುಸಾಗಿ ಇಟ್ಟ ಆ ಹೆಜ್ಜೆ ಸ್ಟೇಜ್ ಕಡೆ ಸಾಗಿದವು. ಆದ್ಯ 1 ಸೆಕೆಂಡ್ ಅವನ ಕಣ್ಣು ಅವಳ ಟೀ ಶರ್ಟ್ ಮೇಲೆ ಬಿದ್ದಿದ್ದು ತಿಳಿದು ಆದ್ಯ ಅವನ ಕೈಗೆ ಬಲವಾಗಿ ಹೊಡೆದ್ಲು. ಬಟ್ ಅವನ ಕೈ ಅವಳ ಏಟಿಗೂ ಮೀರಿ ಇನ್ನೇನು ಅವಳ ಟೀ ಶರ್ಟ್ಗೆ ಕೈ ಹಾಕೋದ್ರಲ್ಲಿ ಇದ್ದ. ಅಷ್ಟೊತ್ತಿಗೆ ಒಂದು ಕಾಲು ಅವನ ಕೈಗೆ ಕಿಕ್ ಮಾಡಿತು. ಸಲ್ಮಾನ್ ದೂರ ಬಿದ್ದು ಕೈ ಕದುರುತ್ತಾ ತಿರುಗಿ ನೋಡ್ದ. ಅಲ್ಲಿ ಬ್ಲಾಕ್ ಫಿಟ್ಟಿಂಗ್ ಡ್ರೆಸ್ನಲ್ಲಿ ಬ್ಲ್ಯಾಕ್ ಮಾಸ್ಕ್ ಧರಿಸಿದ್ದ ಸ್ಲಿಮ್ ಹುಡುಗ ನಿಂತಿದ್ದ. ಅವನ ಶಾರ್ಪ್ ಲುಕ್ಕು ಈಗ ಭಯಂಕರವಾಗಿತ್ತು. ಆದ್ಯ ತಿರುಗಿ ಒಮ್ಮೆ ನೋಡಿದ್ಲು. ಸಲ್ಮಾನ್ ಮಾಸ್ಕ್ ಕಳಚಿತ್ತು. ಸಲ್ಮಾನ್, ಹೂ ಆರ್ ಯು ಮ್ಯಾನ್ ಎಂದ ಕೋಪದಲ್ಲಿ. ಆ ಬ್ಲ್ಯಾಕ್ ಮಾಸ್ಕ್ನವನು ಕಮಾನ್ ಫೈಟ್ ವಿತ್ ಮೀ ಎಂದು ಇನ್ವೈಟ್ ಮಾಡಿದ. ಸಲ್ಮಾನ್ಗೆ ಸ್ವಲ್ಪ ಜಾಸ್ತಿನೇ ಕೊಬ್ಬಿತ್ತು. ಬಿರುಸಾಗಿ ಎದ್ದ. ಬ್ಲ್ಯಾಕ್ ಸೂಟ್ನ ಆ ಹುಡುಗ ಬಂದಿದ್ದು ನೋಡಿದವರು ಯಾರಿದು ಎಂದರೆ ಅಲ್ಲಿದ್ದ ಕೆಲವರು ಮುಂದಾಗುವ ಅನಾಹುತಕ್ಕೆ ಬೆಲೆ ಕಟ್ಟಲೇಬೇಕು ಎಂದು ಸಲ್ಮಾನ್ ಮಾಸ್ಟರ್ ಮುಖ ಬಿಳಿಚಿತ್ತು. ಬ್ಲ್ಯಾಕ್ ಮಾಸ್ಕ್ ದಾರಿ ಆದ್ಯನ ಸೈಡ್ಗೆ ನಿಲ್ಲಿಸಿದ. ಆದ್ಯ ಮಿಂಚಿನ ಕಣ್ಣು ಅವನ ಮೇಲೆ ಇತ್ತು. ಎಲ್ಲರೂ ಶಾಕ್ನಲ್ಲೇ ನೋಡುತ್ತಿದ್ರು. ಮೈಕಲ್ ಮಾಸ್ಟರ್ ಬಂದು, ನಕ್ಷತ್ರ, ಎನಿಥಿಂಗ್ ರಾಂಗ್ ಎಂದರು ಗಾಬರಿಯಾಗಿ. ಆದ್ಯ ಯಾರಿಗೂ ಆನ್ಸರ್ ಮಾಡದೆ ಆ ಫೈಟ್ನ ತುಂಬ ಕ್ಯೂರಿಯಸ್ ಆಗಿ ನೋಡುತ್ತಿದ್ಲು. ಸಲ್ಮಾನ್ ಬ್ಲ್ಯಾಕ್ ಮಾಸ್ಕ್ ದಾರಿ ಮೇಲೆ ದಾಳಿ ಮಾಡಿದ. ಆದರೆ ಅವನು ಒಂದು ಸಲನೂ ಅವನನ್ನು ಹೊಡೆಯೋಕೆ ಆಗಲಿಲ್ಲ. ಬದಲಿಗೆ ಅವನೇ ಒದೆ ತಿಂದಿದ್ದ. ಬ್ಲ್ಯಾಕ್ ಮಾಸ್ಕ್ನವನ ಸ್ಟೈಲ್ ಬೇರೆ ಥರನೇ. ಒಂದೇ ಕಾಲಿನಲ್ಲಿ ಹೊಡೆದು ಸಲ್ಮಾನ್ ಮುಖ ಪಂಚರ್ ಮಾಡೋದರ ಜೊತೆಗೆ ಅವನ 2 ಕೈ ಇನ್ನು ಮುಂದೆ ವರ್ಕ್ ಮಾಡದ ರೀತಿ ಮಾಡಿದ್ದ. ಸಲ್ಮಾನ್ ಕೆಳಗೆ ಬಿದ್ದ. ಅಷ್ಟೊತ್ತಿಗೆ ಸಲ್ಮಾನ್ ಕಡೆಯವರು 3 ಜನ ಹತ್ತಿ ಬ್ಲ್ಯಾಕ್ ಮಾಸ್ಕ್ನವನನ್ನು ಒಟ್ಟೊಟ್ಟಿಗೆ ಅಟ್ಯಾಕ್ ಮಾಡಿದ್ರು. ಆ ಬ್ಲ್ಯಾಕ್ ಮಾಸ್ಕ್ನ ಚಾರ್ಮಿಂಗ್ ಹುಡುಗ ಅವ್ರಿಗೆ ಹೆಚ್ಚಿಗೆ ಸಮಯ ಕೊಡದೆ ಹೊಡೆದು ಸಲ್ಮಾನ್ ಕೈಯಲ್ಲಿ ಇದ್ದ ಆದ್ಯ ಚೈನ್ ತಗೊಂಡು ಹಿಂದೆ ತಿರುಗ್ದ. ಆದ್ಯ ಸ್ಕೂಲ್ನವರು ಯಾರಿದು ಎಂದು ನೋಡುತ್ತಿರುವಾಗಲೇ ಅಲ್ಲಿಗೆ ಬಂದ ಸಲ್ಮಾನ್ ಮಾಸ್ಟರ್ ಸರ್ ಎಂದು ಕಾಲು ಹಿಡಿದಿದ್ದ. ಎಂದಿನಂತೆ ಕತೆ ಮುಂದುವರಿಯೋದು. ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.